ಬ್ಯಾಕ್. ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಬೈಕ್ ಸಮೇತ 31 ಲಕ್ಷ ಹಣ ದರೋಡೆಯನ್ನ ಮಾಡಿರುವಂತಹ ಗ್ಯಾಂಗ್. ಸಿನಿಮಾ ಸ್ಟೈಲ್ ಯುವಕನನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಬೈಕ್ ಸಮೇತ 31 ಲಕ್ಷ ಹಣ ದರೋಡೆ ಮಾಡಿದಂತಹ ಗ್ಯಾಂಗ್. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಹಾಡು ಹಗಲೇ ಲಾಂಗು ಮಚ್ಚಿನಿಂದ ಹಲ್ಲೆ ನಡೆಸಿ ಕೃತ್ಯ. ದರೋಡೆಯ ಸಿಸಿಟಿವಿ ಕ್ಯಾಮೆರಾ ದರೋಡೆಯ ದೃಶ್ಯಾವಳಿಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೈಕ್ ಸಮೇತ 31 ಲಕ್ಷ ಹಣವನ್ನ ದರೋಡೆ ಮಾಡಿರುವಂತಹ ಖತರ್ನಾಕ್ ಗ್ಯಾಂಗ್ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ದರೋಡೆಯ ದೃಶ್ಯಾವಳಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೇ ಒಂದು ಸಿಸಿಟಿವಿ ದೃಶ್ಯವನ್ನ ಸ್ಪೀಡ್ ನ್ಯೂಸ್ ತೋರಿಸ್ತಾ ಇದೆ ನೋಡಿ. ಬನ್ನೇರುಘಟ್ಟದಲ್ಲಿ ನಡೆದಿರುವ ರೋಡ್ನಲ್ಲಿ ನಡೆದಿರುವಂತಹ ಘಟನೆ ಏನಾಗುತ್ತೆ ಅಂತಂದ್ರೆ, ಒಂದು ಹುಡುಗ ಅಂಬೋ ಅಂತೇಳಿ ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಆತನ ಹತ್ತಿರ 31 ಲಕ್ಷ ಬೆಲೆ ಬಾಳುವಂತಹ ಸಾಮಗ್ರಿಗಳು ಮತ್ತು ದುಡ್ಡುಗಳು ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಅವನನ್ನು ಅಬ್ಸರ್ವ್ ಮಾಡಿ ಲಾಕ್ ಮಾಡಿದ್ದಂತಹ ಕಿಡಿಗೇಡಿಗಳು ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ, ಬೈಕನ್ನು ಕಿತ್ತುಕೊಳ್ತಾರೆ, ಹಾಗೆ ಆತನ ಒಂದು ದುಡ್ಡು ಕೂಡ ತೆಗೆದುಕೊಳ್ತಾರೆ. ಆತನನ್ನು ಹಲ್ಲೆ ಮಾಡಿ ಆತನನ್ನು ನಿಲ್ಲಿಸಿ ದುಡ್ಡನ್ನು ತೆಗೆದುಕೊಂಡು ಗಾಡಿಯನ್ನು ಕೂಡ ತಗೊಂಡು ಹೋಗ್ತಾರೆ. ಅಲ್ರೇ ದುಡ್ಕೊಂಡು ತಿನ್ನಕ್ಕಾಗಲ್ವಾ ನಿಮಗೆ? ಯೂತ್ಸು ಅಂತ ಯಾಕೆ ಹೇಳಕ್ಕಂತೀರ? ಸುಮ್ಮನೆ ಕೇಪಬಿಲಿಟಿ ಇಲ್ಲ, ದುಡ್ಕೊಂಡು ತಿನ್ನೋಷ್ಟು ಛೇ. ಮನೇಲಿ ಇದನ್ನೇ ಹೇಳ್ಕೊಡ್ತೀರದ ನಿಮಗೆ? ದರೋಡೆ ಮಾಡಿ ದುಡ್ಡು ಹೊಡೀರಿ ಅಂತ ಹೇಳಿ. ಕಾಮನ್ ಸೆನ್ಸ್ ಬೇಡ ನಿಮಗೆಲ್ಲ? ದುಡ್ಡು ಮಾಡಬೇಕು ಅನ್ನೋ ಕಾರಣಕ್ಕೆ ಹೆಂಗ್ ಬೇಕಾದ್ರೂ ಮಾಡಬೇಕು ಅನ್ನೋ ಅಡ್ಡದಾರಿಯನ್ನು ಹಿಡಿಯೋದು ಏನಕ್ಕೆ? ನಮ್ಮ ದೇಶದಲ್ಲಿ ಈ ತರ ಆಗ್ತಾ ಇರೋದ್ರಿಂದನೇ ವಿದೇಶದಿಂದ ಯಾರು ಕೂಡ ಬರೋಕೆ ಇಷ್ಟಪಡಲ್ಲ. ಕೆಲವೊಂದು ಸಮಯದಲ್ಲಿ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಏರಿಯಾಗಳಿಗೆ. ಬನ್ನೇರುಘಟ್ಟ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ವೀಕ್ಷಕರೇ, ಮನೆಗಳು ಸ್ವಲ್ಪ ಕಮ್ಮಿ ಇರುತ್ತೆ. ಅಲ್ಲಿ ಆ ಕಡೆ ಯಾವ ಥರ ಇರುತ್ತೆ ಅಂದರೆ ಒಂಥರ ಸ್ವಲ್ಪ ಕಾಡು ಥರ ಇರುತ್ತೆ. ಸ್ವಲ್ಪ ಕಾಡು, ಅಲ್ಲಿ ಜನಜಂಗುಳಿ ಏನು ಇರೋದಿಲ್ಲ, ಹೋಗಿ ಬಂದು ಮಾಡ್ತಾ ಇರುತ್ತೆ. ಅದನ್ನೇ ನೋಡ್ಕೊಂಡಿದ್ದಂತಹ ಕಿಡಿಗೇಡಿಗಳು ಬರ್ತಾ ಇರುವಂತಹ ಬೈಕನ್ನು ಅಡ್ಡಗಟ್ಟಿ ದುಡ್ಡುಗಳನ್ನು ಈಸ್ಕೊಂಡು ಆ ಬೈಕನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆತ ಮತ್ತೇನು ಮಾಡಬೇಕು ಅಂತ ಗೊತ್ತಾಗದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಕೈಲಾಶ್ ಎನ್ನುವಂತಹ ಯುವಕನ ಬೈಕ್ ಅಡ್ಡಗಟ್ಟಿದ್ದಂತಹ ಹುಡುಗರು ದರೋಡೆ ಮಾಡಿದ್ದ. ರಾಕೇಶ್ ಬಳಿ ಕ್ಯಾಶ್ ಪಿಕಪ್ ಕೆಲಸ ಆಯ್ತು. ಕೈಲಾಶ್ ಎನ್ನುವಂತಹ ಯುವಕನ ಬೈಕ್ ಅಡ್ಡಗಟ್ಟಿ ದರೋಡೆಯನ್ನ ಮಾಡಲಾಗಿದೆ. ರಾಕೇಶ್ ಬಳಿ ಕ್ಯಾಶ್ ಪಿಕಪ್ ಕೆಲಸ ಕೂಡ ಇತ್ತು. ಅದನ್ನ ಮಾಡ್ತಾ ಇದ್ದಂತಹ ಯುವಕ 31 ಲಕ್ಷದ 38,625 ರೂಪಾಯಿ ಹಣವನ್ನ ಕಲೆಕ್ಟ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಕೈಲಾಸ ಹಣವನ್ನ ಜುಪಿಟರ್ ಬೈಕ್ ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದ, ಡಿಕ್ಕಿಯಲ್ಲಿ ಇಟ್ಟುಕೊಂಡಿದ್ದ. ಬನ್ನೇರುಘಟ್ಟ ರಸ್ತೆ ಕಡೆಯಿಂದ ಬರುವಾಗ 4 ದರೋಡೆಯನ್ನ ಮಾಡಿದ್ದ. ಲಾಂಗ್ ಬೀಸಿ ಬೈಕ್ ಸಮೇತ ಎಸ್ಕೇಪ್ ಆಗಿದ್ದಾರೆ. ಆ ಕಿಡಿಗೇಡಿಗಳು ಬನ್ನೇರುಘಟ್ಟ ಠಾಣೆಯಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗಿ ದಾಖಲೆ ಆಗ್ತಾ ಇತ್ತು. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆತನೇ ರಾಕೇಶ್. ಆತನ ಕೆಲಸ ಏನಾಗಿತ್ತು ಅಂತಂದ್ರೆ, ಒಂದು ಸ್ಕೂಟಿ ಇಟ್ಕೊಂಡಿದ್ದ ಪುಣ್ಯಾತ್ಮ. ಈ ಕ್ಯಾಶನ್ನೆಲ್ಲ ಏನು ಮಾಡ್ತಿದ್ದ ಅಂತಂದರೆ, ಒಂದು ಕಡೆಯಿಂದ ಎಲ್ಲ ಕ್ಯಾಶನ್ನು ತೊಗೊಂಡೋಗಿ ಕಂಪ್ನಿ ಕಟ್ಟಬೇಕು ಗೊತ್ತಾ, ಆ ಥರ ಇಟ್ಕೊಂಡಿದ್ದ. ಈ ಕಿಡಿಗೇಡಿಗಳು ಎಲ್ಲವನ್ನೂ ನೋಡ್ಕೊಂಡು ಯಾರು ಇಲ್ದೆ ಹೋಗಿರೋ ಸ್ಥಳದಲ್ಲಿ ಬೈಕು ದುಡ್ಡು 2 ತಗೊಂಡು ಹೋಗಿದ್ದಾರೆ. ಸಕಲ್ವಾರ ಕಡೆಯಿಂದ ಬರ್ತಾ ಇರ್ತಾರೆ. ಯಾರು ಅವರು 2 ಬೈಕಲ್ಲಿ ಬಂದು ನಿಮ್ಮ ಅಟ್ಯಾಕ್ ಮಾಡಿ ದುಡ್ಡು ಕಿತ್ಕೊಂಡು? ಯಾರು ಗೊತ್ತಿಲ್ಲ ಸರ್. ಎಷ್ಟೊತ್ತಲ್ಲಿ ಏನಾಯಿತು ಸರ್? 4:13 4:20ವರೆಗೂ. ನೀವು ಎಲ್ಲಿ ಅಮೌಂಟ್ ತೊಗೊಂಡು ಬರ್ತಾ ಇದ್ದೀವಿ? ಎಷ್ಟಿತ್ತು?
30 lakhs, 31 lakhs. ಅಲ್ಲ ಗಾಡಿ ಅಮೌಂಟ್ ತೊಗೊಂಡು ನೀವು ಎಲ್ಲಿಂದ ಬರ್ತಿದ್ರಾ? ಬೆಳಗ್ಗೆಯಿಂದ ಏನೇನಾಯ್ತು ಹೇಳಿ, ಎಲ್ಲೆಲ್ಲಿಗೆ ಹೋಗಿದ್ರಿ, ಏನೇನಾಯ್ತು ಕಂಪ್ಲೀಟ್ ಆಗಿ ಹೇಳಿ, ಏನಾಯ್ತು? ಆಯ್ತು ಫಿಕ್ಸ್ ಮಾಡಿ ಕನ್ನಡ ಹಿಂದಿ ಆಯ್ತು 31 ಲ್ಯಾಕ್ ಇಲ್ಲಿ ಕಲೆಕ್ಟ್ ಮಾಡ್ಕೊಂಬಂದ್ರಿ ನೀವು? ಅದೇ ಕೂಡ್ಲು ಗೇಟಿಂದ 9 lakhs, ಆಮೇಲೆ 5 lakhs ಇಲ್ಲಿ ಸಕಲ್ವಾರ. ಬ್ಯಾಗ್ ಗಾಡಿ ಜೊತೆಗೆ ಕಿತ್ಕೊಂಡು ಹೋಗಿದ್ದಾರೆ ಸರ್ ಬ್ಯಾಗ್ನ. ಕೈಲಾಶ್ ಅಂತ ನಮ್ಮ ಹುಡುಗ ಕೆಲಸ ಮಾಡ್ತಾನೆ ಸರ್ ನಮ್ಮ ಹತ್ರ 5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸರ್. 5 ವರ್ಷದಿಂದ ಪರಿಚಯ ಇದೆ ಹುಡುಗ. ಯಾವ್ಯಾವ ಇದ್ರೆ ಗೋಡೌನ್ದಿಂದ ದುಡ್ಡು ತೊಗೊಂಡು ಸರ್ ನಾವು ಉಡಾನ್ ಅಂತಾನೆ ಮಾಡೋದು ಸರ್ ಅಷ್ಟೇ. ಉಡಾನ್ ಹೆಂಗೆ ಅಂಗಡಿಗಳೆಲ್ಲ ಅಥವಾ ಉಡಾನ್ ಕಂಪನಿ ಬ್ರಾಂಚಸಲ್ಲಿ ಸರ್. ಉಡಾನ್ ಬ್ರಾಂಚಸ್ಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಬ್ರಾಂಚಸ್ಗಳು ಸರ್ ಕೂಡ್ಲು ಮತ್ತು ಇಲ್ಲಿ ಸಕರವಲ್ಪಾಳ್ಯ ಸರ್ 2 ಬ್ರಾಂಚ್ ಮಾಡ್ತೀವಿ ಸರ್. ಉಡಾನ್ ಬ್ರಾಂಚಸ್ಸಲ್ಲಿ ತೊಗೊಬಂದು ಬ್ಯಾಂಕಿಗೆ ಹಾಕ್ಕೊತೀವಿ ಸರ್. ನಮ್ಮ ಪೇರ್ನ ಕಂಪನಿಗೆ ಹಾಕ್ಬಿಟ್ಟು ಇದು ಮಾಡ್ಕೊತೀವಿ ಸರ್. ಏನಂತ ಅನುಮಾನ ಇದೆಯಾ ಯಾರಾದರೂ ಫಾಲೋ ಮಾಡ್ಕೊಂಡು ಈ ಥರ? ಗೊತ್ತಿಲ್ಲ ಸರ್, ಈ ಥರ ಫಸ್ಟ್ ಟೈಮೇ ನಮ್ಮ ಜೊತೆಗೆ ಹಾಕಿರೋ ಸರ್. ಯಾವ ಬೈಕಲ್ಲಿ ಬರ್ತಿದ್ದಾರೆ ನಿಮ್ಮ ಹುಡುಗ? ನಮ್ಮ ಹುಡುಗ ಜುಪಿಟರ್ ಬೈಕಲ್ಲಿ ಬರ್ತಾಯಿದ್ದ ಸರ್. ಆಮೇಲೆ ಹಣ ಎಲ್ಲಿಟ್ಟಿದೆ? ಡಿಕ್ಕಿದಲ್ಲಿ ಇಟ್ಟಿದ್ದಾರೆ ಸರ್. ಅದು ಈಗ ಯಾರನ್ನ ಫಾಲೋ ಅಂದರೆ ಅಡ್ಡ ಹಾಕ್ಬಿಟ್ಟು ಏನು ಮಾಡೋದಂತ ಸರ್? ಅಡ್ಡ ಗೊತ್ತಿಲ್ಲ. ಅವ್ನಿಗೆ ಫಸ್ಟು ಯಾವ ದಾರಿ ಹೋಗ್ತದೆ ಅಂತ ಕೇಳಿದ್ರು. ಅವನು ಭಾಷೆ ಅರ್ಥ ಆಗಿಲ್ಲ. ಅವನು ಗಾಡಿ ಸ್ವಲ್ಪ ಫಾಸ್ಟ್ ಮಾಡೋಕ್ಕೆ ಹೋದಾಗ ಅವನ ಗಾಡಿನ ಆಫ್ ಮಾಡಿಬಿಟ್ಟು ಕೈ ಹಾಕ್ಬಿಟ್ಟು ಆಫ್ ಮಾಡಿಬಿಟ್ಟು ಒಂದು ಗಾಡಿ ಮುಂದೆಯಿಂದ ಅಡ್ಡ ಹಾಕ್ತಾನೆ. ಅಡ್ಡ ಹಾಕ್ಬಿಟ್ಟು ಅವನ್ನ ತೂಕ್ಬಿಟ್ಟು ಮೊಬೈಲ್ ಸಮೇತ ಗಾಡಿ ಸಮೇತ ತೊಗೊಂಡೋಗ್ಬಿಟ್ಟಿರ್ತಾರೆ ಸರ್. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ರೋಹನ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರೋಹನ್, ಬನ್ನೇರುಘಟ್ಟದಲ್ಲಿ ನಡೆದಿರುವಂತಹ ಘಟನೆ, ಬನ್ನೇರುಘಟ್ಟ ರಸ್ತೆಯಲ್ಲಿ ಏನಾಯಿತು, ಹೇಗೆ ಅವರು ಕಿಡಿಗೇಡಿಗಳು ಬಂದರು, ಹೇಗೆ ದರೋಡೆ ಮಾಡಿದ್ರು? ಕಾವ್ಯ, ಬೆಂಗಳೂರು ಹೊರವಲಯದ ಒಂದು ಬನ್ನೇರುಘಟ್ಟದಲ್ಲಿ ಒಂದು ಫಿಲ್ಮಿಯ ಸ್ಟೈಲ್ ನಲ್ಲಿ ಒಂದು ಭೀಕರ ದರೋಡೆ ನಡೆದಿದೆ ಅಂತ ಹೇಳ್ಬೋದು. ಹಾಡಹಗಲೇ ಯುವಕನ ಒಂದು ಬೈಕ್ ಅನ್ನ ಅಡ್ಡಗಟ್ತಾರೆ. ಅಲ್ಲಿ ಲಾಂಗನ್ನ ಬೀಸಿ ಬೈಕ್ ನ ಒಂದು ಸಮೇತ ಲಕ್ಷಾಂತರ ರೂಪಾಯಿ ಒಂದು ಹಣವನ್ನು ದರೋಡೆ ಮಾಡಿದ ಘಟನೆ ಈಗ ನಗರವನ್ನು ಕೂಡ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಈ ದರೋಡೆದ ಈಗಾಗಲೇ CCTV ದೃಶ್ಯಾವಳಿಯಲ್ಲಿ ಸೆರೆಯಾಗಿದ್ದು ಸಾರ್ವಜನಿಕರಲ್ಲಿ ಈ ಒಂದು ದೃಶ್ಯಾವಳಿ ಈಗ ಭಯದ ವಾತಾವರಣವನ್ನು ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ನಿನ್ನೆ ಸಂಜೆ ಸುಮಾರು 4:20 ಸುಮಾರಿಗೆ ಬನ್ನೇರುಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಸಕಲ್ವಾರ್ ರಸ್ತೆಯಲ್ಲಿ ನಡೆದಂತಹ ಘಟನೆ. ಇವನು ಕೈಲಾಶ್ ಎಂಬ ಯುವಕನ ಒಂದು ಉಡಾನ್ ಕಂಪನಿಯ ಒಂದು ಬ್ರಾಂಚ್ ಗಳಲ್ಲಿ ಕ್ಯಾಶ್ ಕಲೆಕ್ಟ್ ಮಾಡಿಕೊಂಡು ಕೆಲಸವನ್ನ ಮಾಡಿಕೊಂಡು ಜುಪಿಟರ್ ಬೈಕ್ ನಲ್ಲಿ ತೆರಳುತ್ತಿರುವ ಸಂದರ್ಭದಲ್ಲಿ 2 ಬೈಕ್ಗಳು ಬಂದು 4 ಏಕಾಏಕಿ ಒಂದು ಲಾಂಗ್ ಅನ್ನ ಬೀಸಿ ಹಲ್ಲೆಯನ್ನ ಮಾಡ್ತಾರೆ. ಆ ಬಳಿಕ ಬೈಕ್ಗೆ ಡಿಕ್ಕಿ ಹೊಡೆದು 31,38,000 ರೂಪಾಯಿ ಹಣವನ್ನು ಕೂಡ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ ಅಂತ ಹೇಳ್ಬೋದು. ದರೋಡೆ ನಡೆಸಿದ ಗ್ಯಾಂಗ್ ಮತ್ತು 1 ಕಿಲೋಮೀಟರ್ ದೂರದಲ್ಲಿ ಖಾಲಿ ಬೈಕ್ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಈ ಸಂಪೂರ್ಣ ಈಗ ಕೃತ್ಯ ಈ ಒಂದು CCTV ದೃಶ್ಯಾವಳಿಯಲ್ಲಿ ಈಗಾಗಲೇ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬನ್ನೇರುಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದರೋಡೆ ಕೇಸ್ನ ಈಗಾಗಲೇ ದಾಖಲು ಮಾಡಿಕೊಂಡು CCTV ದೃಶ್ಯಾವಳಿಗಳನ್ನು ಆಧರಿಸಿ ಆರೋಪಿಗಳ ಪತ್ತೆಗೆ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ ಅಂತ ಹೇಳ್ಬೋದು. ಹಾಡಹಗಲೇ ನಡೆದ ಈ ಒಂದು ದರೋಡೆ ನಗರದ ಭದ್ರತೆ ಕುರಿತು ಈಗ ಗಂಭೀರ ಪ್ರಶ್ನೆಗಳು ಮೂಡಿದೆ ಅಂತಾನೆ ಹೇಳ್ಬೋದು. ಕಾವ್ಯ, ರೋಹನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.